ನಮ್ಮ ಸಿಎಂ ಸುಮ್ಮನೆ ನಮ್ಮ ಹೆಸರು ಕೆಡಿಸ್ತಿದ್ದಾರೆ ಅಂತ ಹೇಳಿ ಯಾರ ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳ್ರಿ. ಕಾಂಗ್ರೆಸ್ದಾಗ ಎಲ್ಲ ಅವರ ಬಡದಾಡ್ತಾರೆ, ಅವರ ಮಾತಾಡ್ತಾರೆ. ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳಗೆ ಎಷ್ಟು ಬೇಗುದಿ ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮತ್ತು ಅವರು 2.5 ವರ್ಷ ಅಂತ ಮಾತು ತೆಗೆದಿದ್ದಾರೆ. ನಮಗೆ ಗೊತ್ತಿತ್ತು ಅದು. ಬಿ ಜೆ ಪಿಯವರಿಗೆ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಶಿವಕುಮಾರು, ಖರ್ಗೆ, ಮಹಾನ್ ನಾಯಕ ರಾಹುಲ್ ಗಾಂಧಿ ಇವ್ರ ಮಧ್ಯೆ ಏನು ಚರ್ಚೆ ಆಗಿತ್ತು ನಮ್ಗೆ ಗೊತ್ತಾಗತ್ತೆ. ಇದನ್ನು ಹೊರಗೆ ಬಿಟ್ಟವ್ರು ಯಾರು? ಏನು ಹಂಗೆ. ಮತ್ತೀಗ ಅವ್ರಿಗೇನಂದ್ರೆ ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರ್ದೆ ಸಿದ್ದರಾಮಯ್ಯನವ್ರನ್ನ ತೆಗೆದು ಆಗ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಅದ. ಅದಕ್ಕೆ ಇದೆಲ್ಲ ಸ್ವಲ್ಪ ಡ್ರಾಮಾಬಾಜಿ ನಡೀತಾವೆ. ಈಗ ರಾಜಣ್ಣ ಅವ್ರ ಒಂದು ಕಡೆ ಹೇಳ್ತಾರೆ ಕೆಪಿಸಿಸಿ ಅಧ್ಯಕ್ಷರಿಗೆ ಏನು ದೊಡ್ಡ ಕಿರೀಟ ಅಲ್ಲ ಅಂತ ಒಳ್ಳೆ ಡಿ ಕೆ ಶಿ ವಿರುದ್ಧವನ್ನೇ ಮಾತಾಡ್ತಾರೆ. ಸೊ ಎಲ್ಲದರದ ಕಚ್ಚಡದಿಂದನೇ ಕಾಂಗ್ರೆಸ್ ಹೊರಗೆ ಅಲ್ಲಿನ ಅಧಿಕಾರ ಏನು ಇದರ ಪರಿಣಾಮನ ಇವತ್ತು ಅಧಿಕಾರದಲ್ಲಿ ಅವರು ಅಧಿಕಾರಿಗಳ ಮೇಲೆ ಮತ್ತು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲನ್ನು ಕಳೆದುಕೊಂಡಿದ್ದಾರೆ. ಈಗ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಮುಗಿತು, 3 ದಿನದಲ್ಲಿ ಉತ್ತರ ಕೊಡ ಅಂತ ಹೇಳಿತ್ತು. ವಾಪಸ್ ಉತ್ತರ ಇಲ್ಲ. ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು ಕೊಟ್ಟಾರ, ಅವರೆಲ್ಲ ನೋಡ್ತಾರೆ.